ಮೊದಲ ಬಾರಿ ಗೌರಿ ಹಬ್ಬ ಮಾಡುತ್ತಿದ್ದೀರಾ? ಬಾಗಿನದಲ್ಲಿ ಇರಬೇಕಾದ ವಸ್ತುಗಳು ಇಂತಿವೆ. ಗೌರಿ ಗಣೇಶ ಹಬ್ಬ ಹತ್ತಿರ ಬಂದಿದೆ. ಇದು ಬಹಳ ಪ್ರಮುಖವಾದ ಹಬ್ಬಗಳಲ್ಲಿ ಒಂದು. ಅದರಲ್ಲೂ ಗೌರಿ ಹಬ್ಬ ಹೆಣ್ಣು ಮಕ್ಕಳಿಗೆ ಬಹಳ ವಿಶೇಷ ಎಂದರೆ ತಪ್ಪಾಗಲಾರದು. ಈ ಹಬ್ಬವನ್ನು ಮದುವೆಯಾದ ಹೆಣ್ಣು ಮಕ್ಕಳು ಆಚರಿಸುತ್ತಾರೆ. ಈ ದಿನ ಮಹಿಳೆಯರು ತನ್ನ ತಾಯಿ ಅತ್ತಿಗೆ ಬಾಗಿನ ನೀಡಿ ಮುತ್ತೈದೆಯರಿಗೆ ಅರಿಶಿಣ ಕುಂಕುಮವನ್ನು ನೀಡಿ ಆಶೀರ್ವಾದ ಪಡೆಯುತ್ತಾರೆ. ಈ ಹಬ್ಬ ಬಹಳ ವಿಶೇಷ ಎನ್ನಲಾಗುತ್ತದೆ. ಈ ದಿನ ಬಹಳ ಶ್ರದ್ಧೆ ಹಾಗೂ ಭಕ್ತಿಯಿಂದ ಗೌರಿಯನ್ನು ಪೂಜೆ ಮಾಡುವುದರಿಂದ ಸಂಸಾರದಲ್ಲಿ ಯಾವುದೇ ಕಷ್ಟಗಳು ಬರದಂತೆ ನೋಡಿಕೊಳ್ಳುತ್ತಾಳೆ ಹಾಗೂ ಜೀವನದಲ್ಲಿ ಕಷ್ಟಗಳು ನಿವಾರಣೆ ಆಗುತ್ತದೆ ಎನ್ನುವ ನಂಬಿಕೆ ಇದೆ. ಅಲ್ಲದೆ ಈ ದಿನ ಪೂಜೆ ಮಾಡಿ ಬಾಗಿನ ಕೊಡುವುದರಿಂದ ಗೌರಿ ಇಷ್ಟಗಳನ್ನು ಪೂರೈಸುತ್ತಾಳೆ ಮತ್ತು ಸಂಸಾರದಲ್ಲಿ ಸುಖ, ಶಾಂತಿ, ಸಮೃದ್ಧಿ ನೆಲೆಸಿರುತ್ತದೆ ಎನ್ನಲಾಗುತ್ತದೆ. ಇನ್ನು ಈ ಹಬ್ಬದ ಮತ್ತೊಂದು ವಿಶೇಷತೆ ಎಂದರೆ ಬಾಗಿನ ಕೊಡುವುದು. ಸಾಮಾನ್ಯ ದಿನಗಳ ಹಾಗೆ ಈ ಹಬ್ಬದ ದಿನ ಬಾಗಿನ ಕೊಡಲಾಗುವುದಿಲ್ಲ. ಈ ದಿನ ಬಾಗಿನದಲ್ಲಿ ವಿಶೇಷ ಸಾಮಗ್ರಿಗಳು ಇರುತ್ತದೆ. ಸಾಮಾನ್ಯವಾಗಿ ಎಲ್ಲರೂ ಮೊದಲ ಬಾಗಿನ ಕೊಡುತ್ತಾರೆ. ಅದರಲ್ಲಿ ಅನೇಕ ವಸ್ತುಗಳಿರುತ್ತವೆ. ಮೊದಲು ಬಾರಿಗೆ ಗೌರಿ ಹಬ್ಬ ಮಾಡುವವರಿಗೆ ಈ ಬಾಗಿನದಲ್ಲಿ ಏನೆಲ್ಲ ಇರುತ್ತದೆ ಎಂಬುದು ತಿಳಿದಿರುವುದಿಲ್ಲ. ಕೆಲವರಿಗೆ ಯಾವಾಗಲೂ ಗೊಂದಲ ಇರುತ್ತದೆ. ನಿಮಗೂ ಬಾಗಿನ ವಿಚಾರದಲ್ಲಿ ಗೊಂದಲಗಳಿದ್ದರೆ ಯಾವೆಲ್ಲ ವಸ್ತುಗಳನ್ನು ಬಾಗಿನದಲ್ಲಿ ಹಾಕಬೇಕು ಎಂಬುದು ತಿಳಿಯಿರಿ. ಬಾಗಿನದಲ್ಲಿ ಇರಬೇಕಾದ ವಸ್ತುಗಳು ಯಾವುವು? 4 ವಿಧದ ಬೇಳೆಗಳ ಮಿಶ್ರಣ, 3 ಕಪ್ ತೊಗರಿಬೇಳೆ, ಕಡಲೆಬೇಳೆ, ಹೆಸರುಬೇಳೆ, ಉದ್ದಿನಬೇಳೆ, ಹೆಸರುಕಾಳು, 2 ಕಪ್ ಅಕ್ಕಿ, 1 ಅಥವಾ 2 ಕಪ್ ಗೋಧಿ, 1 ಬೆಲ್ಲದ ಅಚ್ಚು, ಅರಿಶಿಣ ಮತ್ತು ಕುಂಕುಮ, ಕಣ್ಣು ಕಪ್ಪು, 1 ಡಜನ್ ಬಳೆ, ಜೋಡಿ ಓಲೆ, ಕರಿಮಣಿ, ಕನ್ನಡಿ, ಬಾಚಣಿಗೆ, ಬ್ಲೌಸ್ ಪೀಸ್ ಕೆಂಪು ಅಥವಾ ಹಸಿರು ಇರಬೇಕು, ವೀಳ್ಯದೆಲೆ ಮತ್ತು ಅಡಿಕೆ, 1 ತೆಂಗಿನಕಾಯಿ, 2 ಬಾಳೆಹಣ್ಣು, ದಕ್ಷಿಣೆ. ಎಲ್ಲರಿಗೂ ಮೊರದಲ್ಲಿ ಬಾಗಿನ ಕೊಟ್ಟರೆ ಅನೇಕ ಪ್ರಯೋಜನಗಳು ಸಿಗುತ್ತದೆ. ಮೊರ ಎಂಬುದು ಬಿದಿರಿನ ಪಟ್ಟಿಗಳಿಂದ ನೇಯ್ದ ಬಿದಿರಿನ ತಟ್ಟೆಯಾಗಿದ್ದು, ಮನೆಯಲ್ಲಿ ಅನೇಕ ವಿಚಾರಗಳಿಗೆ ಇದನ್ನು ಬಳಸಲಾಗುತ್ತದೆ. ಮೊರ ಸಮೃದ್ಧಿ ಮತ್ತು ಶಾಂತಿಯನ್ನು ಸೂಚಿಸುತ್ತದೆ. ಆದ್ದರಿಂದ ಪ್ರಾಚೀನ ಕಾಲದಲ್ಲಿ ಮಹಿಳೆಯರು ಮೊರವನ್ನು ಲಕ್ಷ್ಮೀದೇವಿಯ ಸಂಕೇತವೆಂದು ಪರಿಗಣಿಸಿದ್ದಾರೆ. ಹಬ್ಬದ ದಿನದಂದು ಪೂಜೆಯ ನಂತರ ಬಾಗಿನವನ್ನು ಮೊದಲು ಗೌರಿದೇವಿಗೆ ಅರ್ಪಿಸಲಾಗುತ್ತದೆ. ಬಾಗಿನದಲ್ಲಿ ಕೊಡುವ ಪ್ರತಿಯೊಂದು ವಸ್ತುವಿಗೂ ಒಂದೊಂದು ಅರ್ಥವಿದೆ. ಹೌದು, ಸಂಪ್ರದಾಯದ ಪ್ರಕಾರ ಕೊಡಬೇಕಾದ ಬಾಗಿನದಲ್ಲಿ ಕೊಡುವ ಎಲ್ಲ ವಸ್ತುಗಳಿಗೂ ಒಂದೊಂದು ಅರ್ಥವಿದೆ. ಮುಖ್ಯವಾಗಿ ಅರಿಶಿಣ ಗೌರಿದೇವಿ, ಕುಂಕುಮ ಮಹಾಲಕ್ಷ್ಮಿ ಹಾಗೂ ಸಿಂಧೂರ ಸರಸ್ವತಿ ದೇವಿಯ ಸ್ವರೂಪ ಎನ್ನಲಾಗುತ್ತದೆ. ಹಾಗೆಯೇ ಕನ್ನಡಿಯು ರೂಪಲಕ್ಷ್ಮಿ ಸಂಕೇತವಾಗಿದೆ. ಬಾಚಣಿಗೆ ಶೃಂಗಾರಲಕ್ಷ್ಮಿ, ಕಾಡಿಗೆ ಲಜ್ಜಾಲಕ್ಷ್ಮಿ, ಅಕ್ಕಿ ಶ್ರೀಲಕ್ಷ್ಮಿಯ ಸ್ವರೂಪ ಎನ್ನುವ ನಂಬಿಕೆ ಇದೆ. ಇನ್ನು ಬೇಳೆಗಳಿಗೆ ಸಹ ಒಂದೊಂದು ಅರ್ಥವಿದೆ. ತೊಗರಿಬೇಳೆ ವರಲಕ್ಷ್ಮಿ, ಉದ್ದಿನಬೇಳೆ ಸಿದ್ಧಲಕ್ಷ್ಮಿ, ಹೆಸರುಬೇಳೆ ವಿದ್ಯಾಲಕ್ಷ್ಮಿ, ತೆಂಗಿನಕಾಯಿ ಸಂತಾನಲಕ್ಷ್ಮಿ, ವೀಳ್ಯದೆಲೆ ಧನಲಕ್ಷ್ಮಿ, ಅಡಿಕೆ ಇಷ್ಟಲಕ್ಷ್ಮಿ ಎನ್ನಲಾಗುತ್ತದೆ. ಇದರ ಜೊತೆಗೆ ಹಣ್ಣು ಜ್ಞಾನಲಕ್ಷ್ಮಿ, ಬೆಲ್ಲ ರಸಲಕ್ಷ್ಮಿ, ಬಟ್ಟೆ ವಸ್ತ್ರಲಕ್ಷ್ಮಿ. ಬಾಗಿನ ತಯಾರಿಸುವ ವಿಧಾನ ಹೀಗಿದೆ. ಮೊರ ತಂದು ಚೆನ್ನಾಗಿ ತೊಳೆದು ನಂತರ ಅದರ ಮೇಲೆ ಅರಿಶಿಣ ಕುಂಕುಮದ ಉದ್ದದ ಪಟ್ಟಿ ಬಳಿಯಿರಿ. ಹಾಗೆಯೇ ಅದರ ಅಂಚುಗಳಲ್ಲಿ ಕುಂಕುಮ ಮತ್ತು ಅರಿಶಿಣವನ್ನು ಹಚ್ಚಿ ಈಗ ಅದರಲ್ಲಿ 2 ವೀಳ್ಯದೆಲೆ
ಕನಿಷ್ಠ 4 ಅಡಿಕೆ ಹಾಗೂ ತೆಂಗಿನಕಾಯಿ ಇಡಿ. ಹಾಗೆಯೇ ದಕ್ಷಿಣೆ ಇಡಿ. ನಂತರ ಇತರ ಸಾಮಾನುಗಳನ್ನು ಇಡಿ. ಈಗ ಇನ್ನೊಂದು ಮೊರವನ್ನು ತೆಗೆದುಕೊಂಡು ವಿರುದ್ಧ ದಿಕ್ಕಿನಲ್ಲಿ ಮುಚ್ಚಿ ಹಾಗೆ ಬಾಗಿನ ಕೊಡುವುದರಿಂದ ತುಂಬ ಒಳ್ಳೆಯದು. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಈ ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು.